ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಬೆಸ್ಟ್ ಅರ್ನಿಂಗ್ ಮೆಥಡ್ ಅನ್ನ ಶೇರ್ ಮಾಡ್ತಿದ್ದೀನಿ. ಯಾರೇ ಇದ್ರು ಈ ಕೆಲಸನ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋ ಮುಂಚೆ ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ ಅನ್ನ ಶೇರ್ ಮಾಡಬೇಕಾಗಿದೆ. ಯಾಕೆಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಿದ್ರು, ಸರ್ ನಮಗೆ ಬ್ಲಾಗಿಂಗ್ ಕೋರ್ಸ್ ಅನ್ನ ತಗೊಂಡ್ ಬನ್ನಿ ಅಂತ. ಸೊ ಫೈನಲಿ ಫ್ರೆಂಡ್ಸ್, ನಿಮಗೋಸ್ಕರ ನಾನು ಬ್ಲಾಗಿಂಗ್ ಕೋರ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇಲ್ಲಿ ಬಂದು ನೀವು ನೋಡಬಹುದು. ಸೊ ನಾನು ಬ್ಲಾಗಿಂಗ್ ಮೂಲಕ ಯಾವ ರೀತಿ ಅರ್ನಿಂಗ್ ಮಾಡ್ತೀನಿ ಅದನ್ನ ಫ್ರೆಂಡ್ಸ್ ನಿಮ್ಮ ಜೊತೆಲಿ ಈ ನನ್ನ ಕೋರ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಆರ್ಟಿಕಲ್ಸ್ ಗಳನ್ನ ಹೇಗೆ ಬರೀತಾರೆ, ನಾನು ಹೇಗೆ ಆರ್ಟಿಕಲ್ಸ್ ಅನ್ನ ಬರೀತೀನಿ. ಯಾಕಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದೆ ಫ್ರೆಂಡ್ಸ್. ಎಲ್ಲರೂ ಮಿಕ್ಕಿದೆಲ್ಲ ಹೇಳ್ತಾರೆ, ಬಟ್ ಆರ್ಟಿಕಲ್ಸ್ ಅನ್ನ ಯಾವ ರೀತಿ ಬರೀತಾರೆ ಅಂತಾನೆ ಹೇಳೋದಿಲ್ಲ. ಈ ಒಂದು ಫ್ರೆಂಡ್ಸ್, ನಿಮಗೆ ಇಂಗ್ಲಿಷ್ ಬರೆದಿದ್ರು ಕೂಡ ನೀವು ಆರ್ಟಿಕಲ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದೀನಿ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್, ಹೋಗಿ ಇದನ್ನ ಚೆಕ್ಔಟ್ ಮಾಡಿ. ಯಾರಿಗೆ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತಿದೆ, ಯಾರಿಗೆ ಬ್ಲಾಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಬಂದು ಚೆಕ್ಔಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಸೊ ಮೊದಲಿಗೆ ಫ್ರೆಂಡ್ಸ್, ನಿಮಗೆ ಪ್ರೂಫ್ ಅನ್ನು ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಅನ್ನು ಓಪನ್ ಮಾಡಿದ್ದೀನಿ. ಇದೊಂದು ಗೇಮಿಂಗ್ ಚಾನಲ್ ಇದೆ. ಹಾಗೂ ಫ್ರೆಂಡ್ಸ್, ಇದಕ್ಕೆ ಸಬ್ಸ್ಕ್ರೈಬರ್ಸ್ ನೋಡಿ ಎಷ್ಟಿದ್ದಾರೆ, 1.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಿಮಗೂ ಕೂಡ ಗೊತ್ತಿದೆ ಫ್ರೆಂಡ್ಸ್, ಇವಾಗಿನ ಟೈಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಗೇಮರ್ಸ್ ಎಷ್ಟೊಂದು ಅರ್ನ್ ಮಾಡ್ತಾರೆ, ಅದ್ರ ಬಗ್ಗೆ ನಿಮಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಲಕ್ಷಾಂತರ ಫ್ರೆಂಡ್ಸ್, ಕೋಟಿಗಟ್ಟಲೆ ಜನ ದುಡ್ಡನ್ನ ಗಳಿಸಿದರೆ ಒಂದು ಯೂಟ್ಯೂಬ್ ಗೇಮಿಂಗ್ ಮುಖಾಂತರ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್, ಇವಾಗ ನಿಮ್ಮದೇ ಒಂದು ಪ್ರೂಫ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಈ ಚಾನಲ್ಗೆ 1.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಫ್ರೆಂಡ್ಸ್, ಇವರು ನೋಡ್ತಾ ಇರಬಹುದು ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಇದೇ ರೀತಿ ವಿಡಿಯೋಸ್ ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಿದ್ದೀನಿ, ಹಾಗೂ ಅದನ್ನ ಹೇಗೆ ನೀವು ಎಡಿಟ್ ಮಾಡೋದು ಅದ್ರ ಬಗ್ಗೆ ಫ್ರೆಂಡ್ಸ್ ಇವತ್ತು ನಿಮಗೆ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಸೊ ನೀವು ಮನೆಯಲ್ಲಿ ಕೂತ್ಕೊಂಡು ನೀವು ಕೂಡ ಒಂದು ಯೂಟ್ಯೂಬ್ ಇಂದ ಒಂದು ಗೇಮ್ಸ್ ಅನ್ನ ಆಡಿ ನೀವು ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮಗೋಸ್ಕರ ಇದೆ. ಯಾರಿದ್ರು ಗೇಮ್ಸ್ ಅನ್ನ ಆಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇರಬಹುದು ಎಷ್ಟು ವ್ಯೂಸ್ ಬಂದಿದೆ ಅಂತ ನಿಮಗೆ ಹೇಳ್ತಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ 16 ಮಿಲಿಯನ್ ವ್ಯೂಸ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ 14 ಮಿಲಿಯನ್ ವ್ಯೂಸ್ ಬಂದಿದೆ. ಇದಕ್ಕೆ ನೋಡಿ 14 ಮಿಲಿಯನ್ ವ್ಯೂಸ್ ಇದೆ. ಇದಕ್ಕೆ ನೋಡಿ 14 ಮಿಲಿಯನ್ ವ್ಯೂಸ್ ಇದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನೀವು ಪ್ರತಿಯೊಂದು ಗೇಮ್ ಇವ್ರು ನೋಡೋದ್ರೆ ಪ್ರತಿಯೊಂದು ವಿಡಿಯೋ ಮೇಲೆ ಫ್ರೆಂಡ್ಸ್ ಇಲ್ಲಿ ಮಿಲಿಯನ್ ಅಲ್ಲಿ ವ್ಯೂಸ್ ಬಂದಿದೆ. ಸೊ ಇವಾಗ ಫ್ರೆಂಡ್ಸ್, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ಮಿಲಿಯನ್ ವ್ಯೂಸ್ಗೆ ಎಷ್ಟೊಂದು ದುಡ್ಡು ಕೊಡುತ್ತೆ ಅಂತ. ಹಾಗೂ ಫ್ರೆಂಡ್ಸ್, ನಿಮಗೂ ಕೂಡ ಗೊತ್ತಿರುವಂತಹ ವಿಷಯ ಇದೆ, ಎಷ್ಟು ಜನ ಗೇಮರ್ಸ್ ಇದ್ದಾರೆ, ಅವ್ರು ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ, ಇದ್ರ ಬಗ್ಗೆ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿದೆ. ಓಕೆ, ಇವತ್ತು ನಾನು ನಿಮಗೆ ಇದನ್ನೇ ಹೇಳ್ತಿದ್ದೀನಿ, ನೀವು ಹೇಗೆ ಒಂದು ನಿಮ್ದು ಓನ್ ಒಂದು ಗೇಮಿಂಗ್ ಚಾನಲ್ ನೀವು ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು, ಹಾಗೂ ಅದನ್ನ ಹೇಗೆ ನೀವು ಎಡಿಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಓಕೆ, ಹಾಗೆ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಚಾನಲ್ ಇದೆ. ಇವರಿಗೆ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 5 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಇವರು ಕೂಡ ಫ್ರೆಂಡ್ಸ್ ಸೇಮ್ ರೀತಿಯ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ನೋಡ್ತಾ ಇರಬಹುದು, ಇದೆಲ್ಲ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಗೇಮ್ ಸಿಗುತ್ತಲ್ಲ ಫ್ರೆಂಡ್ಸ್, ಮೊಬೈಲ್ ಫೋನ್ ಅಲ್ಲಿ ಗೇಮ್ಸ್ ಇರುತ್ತಲ್ಲ, ಅದನ್ನೇ ಫ್ರೆಂಡ್ಸ್ ಇವರು ರೆಕಾರ್ಡ್ ಮಾಡಿ ಆಡಿ ಇದರಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಓಕೆ, ಸೊ ನೋಡ್ತಾ ಇರಬಹುದು, ಇವಾಗ ಫ್ರೆಂಡ್ಸ್ ಇವರು ಪಾಪ್ಯುಲರ್ ವಿಡಿಯೋಸ್ ಮೇಲೆ ಹೋಗಿ ನೋಡಿದರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ 22 ಮಿಲಿಯನ್ ವ್ಯೂಸ್ ಬಂದಿದೆ, 19 ಮಿಲಿಯನ್ ವ್ಯೂಸ್ ಬಂದಿದೆ, 15 ಮಿಲಿಯನ್ ವ್ಯೂಸ್ ಬಂದಿದೆ, 10 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವರು ಈ ರೀತಿ ವಿಡಿಯೋಸ್ಗಳನ್ನ ಆಡಿ ಎಷ್ಟೊಂದು ಇಲ್ಲಿಂದ ಇವರು ಅರ್ನಿಂಗ್ಸ್ ಅನ್ನ ಮಾಡ್ತಾರೆ ಅಂತ. ಸೊ ಮೊದಲಿಗೆ ಫ್ರೆಂಡ್ಸ್ ನೋಡೋಣ, ನೀವು ಈ ರೀತಿಯ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಿಮ್ದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಓಕೆ, ಯಾಕಂದ್ರೆ ಮಾನಿಟೈಸೇಷನ್ ಆದಾಗಲೇ ನಿಮಗೆ ದುಡ್ಡು ಸಿಗುತ್ತೆ, ರೈಟ್? ಸೊ ಇಲ್ಲಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇರಬಹುದು ಇವ್ರು ಗೇಮ್ಸ್ ಅನ್ನ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ನೀವೇನಿದೆಲ್ಲ ಗೇಮ್ಸ್ ನೋಡ್ತಿದಾರಲ್ಲ, ಇದೆಲ್ಲ ಫ್ರೆಂಡ್ಸ್ ಮೊಬೈಲ್ ಫೋನ್ ಅಲ್ಲಿ ಗೇಮ್ಸ್ ಬರುತ್ತಲ್ಲ ಪ್ಲೇ ಸ್ಟೋರ್ ಅಲ್ಲಿ ಇರುವಂತ ಗೇಮ್ಸ್ ಅನ್ನ ಇವರು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ನಿಮ್ದೇ ಪ್ರೂಫ್ ಇದೆ. ಸೊ ನೋಡ್ತಿರಬಹುದು ಇಲ್ಲಿ ಫ್ರೆಂಡ್ಸ್, ಇವಾಗ ನಿಮ್ಗೆ ಒಂದು ಗೇಮ್ ಅನ್ನ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇಲ್ಲಿ ನೋಡಿ ಇದನ್ನ ಇವಾಗ ಪ್ಲೇ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದನ್ನ ನೀವು ಗೇಮ್ಸ್ ನೋಡ್ತಿದ್ರಲ್ಲ, ಇದೆಲ್ಲ ನಿಮ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್, ಇವ್ರು ಏನ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಗೇಮ್ಸ್ಗಳನ್ನ ಡೌನ್ ಮಾಡ್ಕೊಂಡು ಗೇಮ್ಸ್ನ ಆಡುವಾಗ ಅದನ್ನ ರೆಕಾರ್ಡ್ ಮಾಡಿ ಸಿಂಪ್ಲಿ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ಎಷ್ಟೊಂದು ಇವರಿಗೆ ವ್ಯೂಸ್ ಬರ್ತಿದೆ ಅಂತ. ಓಕೆ, ಈ ವಿಡಿಯೋಸ್ ಮೇಲೆ ನೋಡಿ 8.3 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಹಾಗೂ ಫ್ರೆಂಡ್ಸ್, ಇವಾಗ ನೋಡೋಣ ಈ ಚಾನಲ್ ಮಾನಿಟೈಸೇಷನ್ ಆಗಿದೋ ಇಲ್ವೋ ಅಂತ ನೋಡೋಣ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಈ ಚಾನಲ್ 110% ಮಾನಿಟೈಸೇಷನ್ ಆಗಿದೆ. ಯಾಕಂದ್ರೆ ನಮಗೆ ಜಾಯಿನ್ ಬಟನ್ ನೋಡೋಕೆ ಸಿಗ್ತಾ ಇದೆ. ಓಕೆ, ಸೊ ನೋಡ್ತಾ ಇರಬಹುದು ಇದು ಫೀಚರ್ ಯಾವಾಗ ಅನೇಬಲ್ ಆಗುತ್ತೆ, ಯಾವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಯಾವಾಗ ನಿಮಗೆ ಇಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರಲ್ಲ, ಅವಾಗ ಫ್ರೆಂಡ್ಸ್ ಇದು ನಿಮಗೆ ನೋಡೋಕೆ ಸಿಗುತ್ತೆ ಈ ಫೀಚರ್. ಓಕೆ, ಹಾಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ನೆಕ್ಸ್ಟ್ ಇಲ್ಲಿ ಮೋರ್ಸ್ ಅಲ್ಲಿ ಬರೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು. ಓಕೆ, ಥ್ಯಾಂಕ್ಸ್, ಸೂಪರ್ ಥ್ಯಾಂಕ್ಸ್ ಕೂಡ ಫ್ರೆಂಡ್ಸ್ ಇವರು ಅನೇಬಲ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್, ಇವಾಗ ನಿಮಗೆ ಪ್ರೂಫ್ ಸಿಕ್ಕಿದೆ, ಈ ರೀತಿಯ ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ 110% ಮಾನಿಟೈಸೇಷನ್ ಆಗುತ್ತೆ ಅಂತ. ಓಕೆ, ಸೊ ಇನ್ಮೇಲೆ ಫ್ರೆಂಡ್ಸ್ ನೀವು ಈ ರೀತಿಯ ವಿಡಿಯೋಸ್ಗಳ ಮೇಲೆ ಕೆಲಸನ ಮಾಡೋಕೆ ಶುರು ಮಾಡಬಹುದು. ಓಕೆ, ಹಾಗೂ ಫ್ರೆಂಡ್ಸ್, ಇವಾಗ ಇವ್ರದ್ದು ಲೇಟೆಸ್ಟ್ ವಿಡಿಯೋ ನೋಡೋಣ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವರು ಲೇಟೆಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದು 1 ಡೇ ಹಿಂದೆ ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೆ 36,000 ವ್ಯೂಸ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದು ನೋಡಿ 17 ಅವರ್ ಹಿಂದೆ ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕೆ 34,000 ವ್ಯೂಸ್ ಬಂದಿದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇವರಿಗೆ ಎಷ್ಟೊಂದು ವ್ಯೂಸ್ ಬರ್ತಿದೆ, ಹಾಗೂ ಇವರು ಎಷ್ಟೊಂದು ಅರ್ನಿಂಗ್ ಮಾಡ್ತಾ ಇರಬಹುದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್, ಇವಾಗ ಇವ್ರದ್ದು ಅರ್ನಿಂಗ್ ಅನ್ನ ಕೂಡ ಚೆಕ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ಇವ್ರದ್ದು ಅರ್ನಿಂಗ್ ಎಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್, ಇವರು ಮಿನಿಮಮ್ $818 ಅಂತ ಹಿಡಿದು $13,000 ಫ್ರೆಂಡ್ಸ್ ಇವರು ಅರ್ನ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್, ಕೇವಲ $1,000 ಅಂತ ಅನ್ಕೊಳ್ಳೋಣ. ಸೊ $1,000 ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಗುತ್ತೆ? ಸೊ ಇಲ್ಲಿ ಫ್ರೆಂಡ್ಸ್ 1,000 ಇಂಟು INR ಮಾಡೋಣ. ಓಕೆ, ಇಂಡಿಯನ್ ರುಪೀಸ್ ನೋಡ್ತಾ ಇರಬಹುದು ಎಷ್ಟಾಗುತ್ತೆ ಫ್ರೆಂಡ್ಸ್, ಇದು 83,000 ರೂಪಾಯಿ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಷ್ಟಾಗುತ್ತೆ? 1 ಲಕ್ಷ ಫ್ರೆಂಡ್ಸ್ ಇವರು ಈ ಒಂದು ಯೂಟ್ಯೂಬ್ ಚಾನಲ್ ಇಂದ ಇವರು ಅರ್ನ್ ಮಾಡ್ತಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿಯ ಕಂಟೆಂಟ್ ಮೇಲೆ ಎಷ್ಟೊಂದು
ಪೊಟೆನ್ಷಿಯಲ್ ಇದೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನೋಡಿ ಇವ್ರು ಏನು ಮಾಡಿದ್ದಾರೆ, ಇಲ್ಲಿ ಫ್ರೆಂಡ್ಸ್ ಇವರು ತಮ್ಮ ಫೇಸ್ ಅನ್ನ ರಿವೀಲ್ ಮಾಡ್ತಿಲ್ಲ. ಹಾಗೂ ಫ್ರೆಂಡ್ಸ್ ಇವ್ರು ಏನು ಮಾಡ್ತಾರೆ, ಸಿಂಪಲ್ ಒಂದು ಗೇಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಆಡುವಾಗ ಸಿಂಪ್ಲಿ ಸ್ಕ್ರೀನ್ ರೆಕಾರ್ಡ್ ಅನ್ನ ಮಾಡಿ ಫ್ರೆಂಡ್ಸ್ ಅವರು ಅಪ್ಲೋಡ್ ಮಾಡ್ತಿದ್ದಾರೆ. ಇದಿಷ್ಟೇ ಫ್ರೆಂಡ್ಸ್. ಈ ರೀತಿಯ ಕಂಟೆಂಟ್ ಫ್ರೆಂಡ್ಸ್ ನೀವು ಎಷ್ಟು ಜನ ಈ ವಿಡಿಯೋ ನೋಡ್ತಿರಲ್ಲ, ನೀವು ಎಲ್ಲರೂ ಈ ರೀತಿಯ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ಗೇಮ್ ಯಾವ್ದಿದೆ, ಹೇಗೆ ಅದನ್ನ ರೆಕಾರ್ಡ್ ಮಾಡೋದು, ಹೇಗೆ ಅದನ್ನ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್, ಇವಾಗ ನಾನು ಗೂಗಲ್ ಪ್ಲೇ ಸ್ಟೋರ್ ಬಂದಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಹಿಲ್ ಕ್ಲೈಂಬಿಂಗ್ ರೇಸಿಂಗ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಸೊ ನೋಡ್ತಿರಬಹುದು ಇವಾಗ ನಮ್ಮ ಮುಂದೆ ಇದು ಆಪ್ ಓಪನ್ ಆಗಿದೆ. ಇವಾಗ ಫ್ರೆಂಡ್ಸ್ ನಾನು ಮಾಡ್ತೀನಿ ಗೊತ್ತಾ, ಸಿಂಪ್ಲಿ ಇದನ್ನ ಇವಾಗ ನಾನು ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಿರಬಹುದು ಇಲ್ಲಿಗೆ ನಾನು ಇವಾಗ ಗೇಮ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಮೊದಲಿಗೆ ಒಂದು ಸ್ಕ್ರೀನ್ ರೆಕಾರ್ಡರ್ ಅನ್ನ ಆಡ್ ಮಾಡಬೇಕಾಗುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸ್ಕ್ರೀನ್ ರೆಕಾರ್ಡರ್ ಫ್ರೆಂಡ್ಸ್ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಸಿಗುತ್ತೆ. ಸಿಂಪ್ಲಿ ಫ್ರೆಂಡ್ಸ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡೋದು ಆದ ನಂತರ ನೀವು ಯಾವಾಗ ಇಲ್ಲಿ ಗೇಮ್ ಪ್ಲೇನ ಶುರು ಮಾಡ್ತಿರಲ್ಲ ಅವಾಗ ಫ್ರೆಂಡ್ಸ್ ನಿಮಗೆ ಸಿಂಪ್ಲಿ ಸ್ಕ್ರೀನ್ ರೆಕಾರ್ಡರ್ ನ ಆನ್ ಮಾಡಬೇಕಾಗುತ್ತೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಾನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ ನ ಆನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಅಲ್ಲಿಂದ ಸಿಂಪ್ಲಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ನಮ್ಮ ಗೇಮ್ ಶುರು ಆಗಿದೆ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಇವಾಗ ನಮ್ಮ ಹತ್ರ ಗೇಮ್ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಸಿಂಪ್ಲಿ ಇದನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನೋಡ್ತಿರಬಹುದು ಈ ರೀತಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನೀವು ಆಡುವಾಗ ನಿಮಗೆ ಏನು ಅನ್ಸುತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಸಿಂಪ್ಲಿ ಇದರಲ್ಲಿ ಹೇಳ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇದು ನಾವು ಈ ಮುಂಚೆ ಆಡಿರಲಿಲ್ಲ ಗೇಮು. ಸೊ ಸಿಂಪಲ್ ಫ್ರೆಂಡ್ಸ್ ಇಷ್ಟೇ, ನಿಮಗೆ ಈ ರೀತಿ ಗೇಮ್ ಅನ್ನ ಪ್ಲೇ ಮಾಡಿ ಆಡ್ತಾ ಹೋಗಬೇಕಾಗುತ್ತೆ. ಅದನ್ನ ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿಗೆ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಸೊ ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಿರೋದು. ಈ ರೀತಿ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಗೇಮ್ಸ್ಗಳನ್ನ ಆಡ್ತಾ ಅದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಇದೇ ಗೇಮ್ ತಗೋಬೇಕಂತೇನಿಲ್ಲ. ಓಕೆ, ಸೊ ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಹಲವಾರು ಗೇಮ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಫಾರ್ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿದ್ದಾರೆ ಇವ್ರು ನೋಡಿ ಫ್ರೆಂಡ್ಸ್ ಇವರು ಯಾವ್ಯಾವ ಬೇರೆ ಬೇರೆ ಗೇಮ್ಸ್ಗಳನ್ನ ಇಲ್ಲಿ ಆಡ್ತಿದ್ದಾರೆ ಅಂತ. ಓಕೆ, ಸೊ ಇದೆಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುವಂಥ ಗೇಮ್ಸ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ಕಂಪ್ಯೂಟರ್ಲಿ ಗೇಮ್ಸ್ಗಳನ್ನ ಆಡ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು ಇದೆಲ್ಲ ಏನು ಗೇಮ್ಸ್ ನೀವು ನೋಡ್ತಿರಲ್ಲ ಇದೆಲ್ಲ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಇವರು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಇಷ್ಟು ಸಬ್ಸ್ಕ್ರೈಬರ್ಸ್ನ ಪಡೆದು ಇವರು ಅರ್ನಿಂಗ್ ಮಾಡ್ತಾರೆ ಅಂದಮೇಲೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೂ ಕೂಡ ಇಲ್ಲಿ ಅರ್ನಿಂಗ್ ಆಗುತ್ತೆ, ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಎಡಿಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಅದು ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ಎಡಿಟಿಂಗ್ ಮಾಡೋದು ಅಂತ. ಓಕೆ, ನೋಡಿ ಫ್ರೆಂಡ್ಸ್ ನಿಮಗೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯೂಟ್ಯೂಬ್ ಮೂಲಕ ಫ್ರೆಂಡ್ಸ್ ನೀವು ಎಲ್ಲರೂ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಓಕೆ, ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಟೈಮ್ ಕೊಡಬೇಕಾಗುತ್ತೆ, ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ, ಸ್ವಲ್ಪ ಪೇಷನ್ಸ್ ಅನ್ನು ಇಟ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಇವಾಗ ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಇದೇ ರೀತಿ ಗೇಮ್ಸ್ ಗಳನ್ನ ಆಡಿ ಎಷ್ಟೊಂದು ಅರ್ನಿಂಗ್ಸ್ ಅನ್ನ ಮಾಡ್ತಾರೆ ಅಂತ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಹೇಗೆ ಎಡಿಟಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಮ ವಿಡಿಯೋಸ್ಗಳನ್ನ ಎಡಿಟ್ ಮಾಡೋಕ್ಕೋಸ್ಕರ ನಿಮ್ಮ ಹತ್ರ ಒಂದು ಆಬ್ವಿಯಸ್ಲಿ ಎಡಿಟಿಂಗ್ ಸಾಫ್ಟ್ವೇರ್ ಇರಬೇಕಾಗುತ್ತೆ. ಸೊ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹಲವಾರು ಫ್ರೀಯಲ್ಲಿ ಎಡಿಟಿಂಗ್ ಸಾಫ್ಟ್ವೇರ್ ಸಿಗುತ್ತೆ, ಲೈಕ್ ಕೈನ್ ಮಾಸ್ಟರ್ ಆಗಿರ್ಬೋದು, ಪವರ್ ಡೈರೆಕ್ಟರಿ ಆಗಿರ್ಬೋದು. ಇಲ್ಲಪ್ಪ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನನಗೆ ಬೆಸ್ಟ್ ಆ್ಯಪ್ ಹೇಳ್ತಿದ್ದೀನಿ, ಯೂಟ್ಯೂಬ್ ದೇ ಫ್ರೆಂಡ್ಸ್ ಒಂದು ಆ್ಯಪ್ ಇದೆ. ಸಪೋಸ್ ನೀವು ಫ್ರೆಂಡ್ಸ್ ನೀವು ನೋಡಿರಲಿಲ್ಲ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಕ್ರಿಯೇಟರ್ ಗೈಡ್ ಇನ್ ಕನ್ನಡ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ, ಇಲ್ಲಿ ಹೋಗಿ ಫ್ರೆಂಡ್ಸ್ ಇಲ್ಲೋ ನಂತರ ಇಲ್ಲಿ ಫ್ರೆಂಡ್ಸ್ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಹೇಗೆ ನೀವು ಈ ಆ್ಯಪ್ ಅಲ್ಲಿ ವಿಡಿಯೋಸ್ಗಳನ್ನ ಎಡಿಟ್ ಮಾಡೋದು ಅಂತ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಫ್ರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ನೋಡೋಕೆ ಸಿಗುತ್ತೆ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಟೆನ್ಷನ್ ಇಲ್ಲ. ಹಾಗೂ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಯಾವುದೇ ರೀತಿ ವಾಟರ್ ಮಾರ್ಕ್ ನೋಡೋಕೆ ಸಿಗೋದಿಲ್ಲ. ಇದು 100% ಫ್ರೀ ಇದೆ. ಈ ವಿಡಿಯೋನ ಫ್ರೆಂಡ್ಸ್ ನೀವು ಹೋಗಿ ನೋಡಿ, ಆನಂತರ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ ಅಂತ. ತುಂಬಾನೇ ಸಿಂಪಲ್ ಆಗಿರುವಂತ ಎಡಿಟಿಂಗ್ ಇರುತ್ತೆ ಫ್ರೆಂಡ್ಸ್. ಓಕೆ, ಸೊ ಜಾಸ್ತಿ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಬನ್ನಿ ನೋಡೋಣ ಹೇಗೆ ಎಡಿಟಿಂಗ್ ಮಾಡೋದು ಅಂತ. ಇಲ್ಲಿ ಫ್ರೆಂಡ್ಸ್ ನಂತರ ಬೇರೆ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ಇದೆ, ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ, ಬಟ್ ಮೆಥಡ್ ಸೇಮ್ ಇರುತ್ತೆ ಫ್ರೆಂಡ್ಸ್. ಓಕೆ, ಎಲ್ಲ ಎಡಿಟಿಂಗ್ ಸಾಫ್ಟ್ವೇರ್ ಕೂಡ ಇದೇ ರೀತಿ ಫೀಚರ್ಸ್ ಇರುತ್ತೆ, ಇದೇ ರೀತಿ ನೀವು ಎಡಿಟಿಂಗ್ ಅನ್ನ ಮಾಡಬಹುದು, ನಿಮ್ಮ ಮೊಬೈಲ್ ಫೋನ್ ಇಂದನೇ ಎಡಿಟಿಂಗ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಡುವಂತ ಗೇಮ್ ಅನ್ನು ಇದರಲ್ಲಿ ಇಂಪೋರ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಗೇಮ್ ಪ್ಲೇ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ನಿಮಗೆ ಇದರ ಸೈಜ್ ಅನ್ನ ಫ್ರೆಂಡ್ಸ್ ನಿಮಗೆ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಲ್ಲಿ ನಿಮಗೆ ಸ್ವಲ್ಪ ಇದ್ರ ಕಲರ್ ಗ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ಕಲರ್ ಸ್ವಲ್ಪ ನಿಮಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸಿಂಪ್ಲಿ ಕಲರ್ ಕರೆಕ್ಷನ್ ಅಲ್ಲಿ ಬರ್ತಾ ಇದೀನಿ. ಇಲ್ಲಿಂದ ಫ್ರೆಂಡ್ಸ್ ನಾನು ಇವಾಗ ಸ್ವಲ್ಪ ಕಲರ್ ಅನ್ನ ಚೇಂಜ್ ಮಾಡ್ತಾ ಇದೀನಿ. ಓಕೆ, ಸೊ ಜಾಸ್ತಿನೂ ಚೇಂಜ್ ಮಾಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಾನು ಸ್ವಲ್ಪ ಕಲರ್ ಅನ್ನ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದರಲ್ಲಿ ನೀವು ಸ್ವಲ್ಪ ಸ್ಪೀಡ್ ಅನ್ನ ಸ್ವಲ್ಪ ನಿಮಗೆ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿಂದ ಇದ್ರದ್ದು ಸ್ಪೀಡ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ, ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದೀನಿ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇಷ್ಟೇ, ಜಾಸ್ತಿ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ನಾವು ಜಾಸ್ತಿ ಮಾಡೋಣ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದರ ಮೇಲೆ ಫ್ರೆಂಡ್ಸ್ ನಿಮಗೆ ವೈಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೋಡಿದ್ರೆ ಇಲ್ಲಿ ಇವರು ಫ್ರೆಂಡ್ಸ್ ಯಾವುದೇ ರೀತಿ ವೈಸ್ ಅನ್ನ ಕೊಟ್ಟಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಗೇಮ್ ಅನ್ನ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಈ ಗೇಮ್ ಅನ್ನ ಪ್ಲೇ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್. ಓಕೆ, ಸೊ ನೋಡಿದ್ರಲ್ಲ ಇಲ್ಲಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ವೈಸ್ ಅನ್ನ ಕೊಟ್ಟಿಲ್ಲ. ಸೊ ಏನು ಆಕ್ಚುಲ್ ಗೇಮ್ ಪ್ಲೇ ಇರುತ್ತಲ್ಲ ಅದನ್ನೇ ಫ್ರೆಂಡ್ಸ್ ಇವರು ಅಪ್ಲೋಡ್ ಮಾಡಿದ್ರೆ, ಆದರೂ ಕೂಡ ಇವ್ರದ್ದು ಚಾನಲ್ ಮಾನಿಟೈಸೇಷನ್ ಆಗಿದೆ, ಯಾವುದೇ ರೀತಿ ಇವರಿಗೆ ಇಶ್ಯೂ ಬಂದಿಲ್ಲ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಕೂಡ ಮಾಡಬಹುದು. ಬಟ್ ಇಲ್ಲಿ ಫ್ರೆಂಡ್ಸ್ ನಮಗೆ ರೆಕಮೆಂಡ್ ಮಾಡ್ತೀನಿ, ಆದಷ್ಟು ಫ್ರೆಂಡ್ಸ್ ನಿಮಗೆ ಸಾಧ್ಯ ಆದರೆ ನೀವು ಇಲ್ಲಿ ವೈಸ್ ಅನ್ನ ಕೊಡಿ. ಇದರಿಂದ ಫ್ರೆಂಡ್ಸ್ ನಿಮಗೆ ಮುಂದೆ ಫ್ಯೂಚರಲ್ಲಿ ಕೂಡ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಇರೋದಿಲ್ಲ. ಓಕೆ, ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ಸಿಂಪಲಿ ಜಸ್ಟ್ ಇದನ್ನ
ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅದು ನಿಮ್ದು ಓನ್ ಕಂಟೆಂಟ್ ಆಗೋದಿಲ್ಲ. ಓಕೆ, ಸೊ ಇದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಯಾವುದೇ ರೀತಿ ವ್ಯಾಲ್ಯೂನ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯೂಟ್ಯೂಬ್ ಏನು ಹೇಳುತ್ತೆ ಗೊತ್ತಾ, ಸೊ ನೀವು ಬೇರೆಯವ್ರ ವಿಡಿಯೋಸ್ಗಳನ್ನ ಯೂಸ್ ಮಾಡ್ಬೋದು, ಬಟ್ ಅದರಲ್ಲಿ ಫ್ರೆಂಡ್ಸ್ ನಿಮ್ದು ಓನ್ ವ್ಯಾಲ್ಯೂನ ಆ್ಯಡ್ ಮಾಡಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು, ಇಲ್ಲಿ ಫ್ರೆಂಡ್ಸ್ ಇವರು ಯಾವುದೇ ರೀತಿ ವೈಸರ್ನ ಕೊಟ್ಟಿಲ್ಲ, ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಆ್ಯಡ್ ಮಾಡಿಲ್ಲ, ಒರಿಜಿನಲ್ ಗೇಮ್ ಪ್ಲೇದೇನು ಸೌಂಡ್ ಇದೆಯಲ್ಲ ಅದನ್ನೇ ಫ್ರೆಂಡ್ಸ್ ಇಲ್ಲಿ ಇವರು ಯೂಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಸಾಧ್ಯ ಆದರೆ ನೀವು ಆದಷ್ಟು ಎಲ್ಲರೂ ಇಲ್ಲಿ ವೈಸರ್ನ ಕೊಡಿ. ಓಕೆ, ಸೊ ವೈಸರ್ ಫ್ರೆಂಡ್ಸ್ ಏನು ಮಾಡಿ ಗೊತ್ತಾ, ಮೊದಲಿಗೆ ಫ್ರೆಂಡ್ಸ್ ನೀವು ವೈಸರ್ನ ಕೊಡಿ, ಆನಂತರ ಫ್ರೆಂಡ್ಸ್ ನೀವು ಗೇಮ್ ಆಡುವಾಗ ವೈಸರ್ ಕೊಡಿ, ಆನಂತರ ಫ್ರೆಂಡ್ಸ್ ಏನು ಮಾಡಿದ್ರೆ ಇರುವಂಥ ವೈಸರ್ನ ನೀವು ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಆಡಿಯೋ ಎಕ್ಸ್ಟ್ರಾಕ್ಟ್ ಮಾಡೋದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಫ್ರೆಂಡ್ಸ್ ನೀವು ಯಾವಾಗ ಇದು ಸ್ಪೀಡನ್ನು ಜಾಸ್ತಿ ಮಾಡ್ತಿರಲ್ಲ ಅವಾಗ ಫ್ರೆಂಡ್ಸ್ ನಿಮ್ದು ಆಡಿಯೋ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಹೇಳ್ತೀನಿ. ಸಪೋಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು ರೈಟ್ ಕ್ಲಿಕ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ನೋಡೋ ಸಿಗುತ್ತೆ ಡಿಟ್ಯಾಚ್ ಆಡಿಯೋ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ಆಡಿಯೋ ಏನಿಲ್ಲ ಫ್ರೆಂಡ್ಸ್ ಇದು ಸಪರೇಟ್ ಆಗಿದೆ. ಓಕೆ, ಸೊ ಯಾವಾಗ ಫ್ರೆಂಡ್ಸ್ ನೀವು ಇದ್ರದ್ದು ಸ್ಪೀಡನ್ನು ಜಾಸ್ತಿ ಮಾಡ್ತಿರಲ್ಲ ಅವಾಗ ಫ್ರೆಂಡ್ಸ್ ನಿಮ್ದು ಆಡಿಯೋ ಕ್ಲಿಯರ್ ಇರುತ್ತೆ. ಸಪೋಸ್ ನೀವು ವಿತ್ ಆಡಿಯೋ ಜೊತೆನೇ ಇಲ್ಲಿ ನಿಮ್ದು ವಿಡಿಯೋನ ಸ್ಪೀಡ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಅದು ಮಾತಾಡುವಾಗ ತುಂಬಾ ಸ್ಪೀಡ್ ಅನ್ಸುತ್ತೆ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸೋದಿಲ್ಲ. ಸೊ ಹಾಗಾಗಿ ಏನು ಮಾಡಿ, ವೈಸರ್ ಮಾಡುವಾಗ ಇಲ್ಲಾಂದ್ರೆ ನೀವು ಸಪ್ರೇಟ್ಲಿ ಒಂದು ವೈಸನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಗೇಮ್ ಆಡುವಾಗ, ಇಲ್ಲ ನೀವು ಗೇಮ್ ಆಡುವಾಗಲೇ ವೈಸ್ ರೆಕಾರ್ಡ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಎಡಿಟಿಂಗ್ ಅಲ್ಲಿ ಬಂದು ನಿಮ್ದು ವೈಸ್ ಏನಿರಲ್ಲ ಫ್ರೆಂಡ್ಸ್ ಅದನ್ನ ಆಡಿಯೋ ಏನಿರುತ್ತಲ್ಲ ಅದನ್ನ ಡಿಟ್ಯಾಚ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಪ್ರತಿಯೊಂದು ಆ್ಯಪ್ ಅಲ್ಲಿ ಈ ಆಪ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ, ರೈಟ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾವು ಏನೇನು ಚೇಂಜಸ್ ಮಾಡಿದ್ವಿ, ಮೊದಲಿಗೆ ಇಲ್ಲಿ ನಿಮಗೆ ಸ್ವಲ್ಪ ಕಲರ್ನ ಚೇಂಜ್ ಮಾಡಬೇಕಾಗುತ್ತೆ, ಆನಂತರ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಸ್ಪೀಡ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ಇರೋದು. ಓಕೆ, ಆನಂತರ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ವೈಸರ್ ಕೊಡೋಕ್ಕಾಗಿಲ್ಲ ಅಂದ್ರೆ ಮೊದಲಿಗೆ ಫ್ರೆಂಡ್ಸ್ ನೀವು ನೋಡಿ ಜಸ್ಟ್ ಗೇಮ್ ಅನ್ನ ಆಡಿ, ಗೇಮ್ ಆಡೋದು ಆನಂತರ ಫ್ರೆಂಡ್ಸ್ ಇದರಲ್ಲಿ ವೈಸ್ ಅನ್ನ ರೆಕಾರ್ಡ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು, ಇವಾಗ ನಾನು ಇದನ್ನ ಪ್ಲೇ ಮಾಡ್ತೀನಿ, ಅನ್ವಾಂಟೆಡ್ ಪೋರ್ಷನ್ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ನೀವು ಇಲ್ಲಿಂದ ಡಿಲೀಟ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇದೆಲ್ಲ ನಮಗೆ ಬೇಕಾಗಿಲ್ಲ. ಓಕೆ, ಸೊ ಇದು ಎಲ್ಲ ಫ್ರೆಂಡ್ಸ್ ನಿಮಗೆ ಬೇಕಾಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಇರೋದು ಇದನ್ನ ಯಾವ್ದು ಇಡಕ್ಕೆ ಹೋಗ್ಬಿಡಿ, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಸಿಂಪಲ್ ಏನು ಮಾಡ್ತೀನಿ, ಇದನ್ನ ಇಷ್ಟು ಡಿಲೀಟ್ ಮಾಡ್ಬಿಡ್ತೀನಿ, ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನಿಮ್ಗೆ ನೋಡಬೇಕಾಗುತ್ತೆ, ನಿಮ್ಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಪೋರ್ಷನ್ ಅನ್ಸುತ್ತಲ್ಲ ಅದನ್ನ ಫ್ರೆಂಡ್ಸ್ ನೀವು ಇಲ್ಲಿ ಇಡಿ. ಓಕೆ, ಸೊ ಮಿಕ್ಕಿದೆಲ್ಲ ಪೋರ್ಷನ್ ಇರುತ್ತಲ್ಲ ಫ್ರೆಂಡ್ಸ್ ಸಿಂಪ್ಲಿ ಡಿಲೀಟ್ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇಷ್ಟು ಕಟ್ ಮಾಡ್ತೀನಿ, ಇಲ್ಲಿಂದ ಇವಾಗ ನಾನು ಗೇಮ್ ಅನ್ನು ಶುರು ಮಾಡ್ತೀನಿ. ಓಕೆ, ಸೊ ಸಿಂಪಲ್ ನೋಡ್ತಾ ಇರಬಹುದು ಇಲ್ಲಿಂದ ಶುರು ಆಗುತ್ತೆ. ಇಷ್ಟ ಫ್ರೆಂಡ್ಸ್ ಇವಾಗ ನಾನು ಅನ್ವಾಂಟೆಡ್ ಪೋರ್ಷನ್ ಇರಲ್ಲ ನಾನು ಸಿಂಪ್ಲಿ ತೆಗೆದು ಬಿಡ್ತೀನಿ. ಓಕೆ, ಸಿಂಪಲ್ ಫ್ರೆಂಡ್ಸ್ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೀವು ಈ ಗೇಮ್ ಅನ್ನ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ನೋಡ್ತಾರ ಫ್ರೆಂಡ್ಸ್ ಇಲ್ಲಿಗೆ ನಮ್ದು ವಿಡಿಯೋ ರೆಡಿ ಆಗಿದೆ. ಸೊ ನೀವೇ ನೋಡಿ ಫ್ರೆಂಡ್ಸ್ ಎಷ್ಟು ಟೈಮ್ ಇದಕ್ಕೆ ಬೇಕಾಯಿತು ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಈ ವಿಡಿಯೋನ ಮಾಡ್ತಿದ್ದೀನಿ ಅಂದ್ರೂ ಕೂಡ ಇಲ್ಲಿ ಫ್ರೆಂಡ್ಸ್ ಐ ಥಿಂಕ್ 15 ನಿಮಿಷನೂ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಸ್ವತಃ ಗೇಮ್ ಅನ್ನ ಆಡಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ದು ವಿಡಿಯೋ ಲೆಂತ್ ಏನಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ 10 ರಿಂದ 15 ನಿಮಿಷ ಒಳಗಡೆ ಒಂದು ಗೇಮ್ ಪ್ಲೇನ ಇಡಿ, ಅದಕ್ಕಿಂತ ಜಾಸ್ತಿ ನೀವು ದೊಡ್ಡ ವಿಡಿಯೋ ಮಾಡಕ್ಕೆ ಹೋಗ್ಬಿಡಿ, ಅದು ತುಂಬಾ ಕಡಿಮೆನೂ ಮಾಡಕ್ಕೆ ಹೋಗ್ಬಿಡಿ. ಮಿನಿಮಮ್ ಫ್ರೆಂಡ್ಸ್ 8 ನಿಮಿಷದಿಂದ 15 ನಿಮಿಷ ಒಳಗಡೆ ನೀವು ಟೈಮ್ ಅನ್ನ ಇಟ್ಕೊಳ್ಳಿ, ಅಷ್ಟು ಲಾಂಗ್ ವಿಡಿಯೋನ ಮಾಡಿ. ತುಂಬಾ ಕಡಿಮೆ ಆದ್ರೂ ಕೂಡ ಫ್ರೆಂಡ್ಸ್ ನಿಮ್ದು ವಾಚ್ ಟೈಮ್ ಕಂಪ್ಲೀಟ್ ಆಗೋಕೆ ತುಂಬಾ ಟೈಮ್ ತಗೊಳುತ್ತೆ. ಸ್ವಲ್ಪ ದೊಡ್ಡ ವಿಡಿಯೋ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಬೇಗ ನಿಮ್ದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇಷ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಟೈಮ್ ತಗೋತು ಅಂತ. ಡೈಲಿ ಫ್ರೆಂಡ್ಸ್ ನೀವು ಒಂದು 30 ನಿಮಿಷ ಟೈಮ್ ಕೊಟ್ಟರು ಅಂತ ಅನ್ಕೊಳ್ಳಿ, ಈಸಿಲಿ ಫ್ರೆಂಡ್ಸ್ ನೀವು ಡೈಲಿ ಏನಿಲ್ಲ ಅಂದ್ರೂ 10 ನಿಮಿಷದ ವಿಡಿಯೋ ಹಿಡಿದ್ರು ಕೂಡ ನೀವು ಈಸಿಲಿ 3 ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಡೈಲಿ ಫ್ರೆಂಡ್ಸ್ ನೀವು 3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಈಸಿಲಿ ಫ್ರೆಂಡ್ಸ್ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ರೈಟ್. ಸೊ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ನಾನು ಸಿಂಪಲ್ ಇದನ್ನ ಎಕ್ಸ್ಪೋರ್ಟ್ ಮಾಡ್ತೇನೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಕೊಡಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಆಡಿಯೋ ಲೈಬ್ರರಿಯಲ್ಲಿ ಸಿಗುತ್ತೆ, ಅಲ್ಲಿಂದ ಹೋಗಿ ನೀವು ಸರ್ಚ್ ಮಾಡಬಹುದು, ಅದು ಕೂಡ ನಿಮಗೆ ತೋರಿಸ್ತೀನಿ. 1 ಸೆಕೆಂಡ್ ಫ್ರೆಂಡ್ಸ್ ನಿಮ್ದು ಯೂಟ್ಯೂಬ್ ಸ್ಟುಡಿಯೋಲಿ ಬನ್ನಿ, ಇಲ್ಲಿ ಬಂದ ನಂತರ ಆಡಿಯೋ ಲೈಬ್ರರಿ ಅಂತ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇದರಿಂದ ಫ್ರೆಂಡ್ಸ್ ನಿಮಗೆ ಹಲವಾರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಕ್ಕೆ ಸಿಗುತ್ತೆ. ಇದನ್ನ ಫ್ರೆಂಡ್ಸ್ ನೀವು ಈಸಿಲಿ ಯೂಸ್ ಮಾಡಬಹುದು, ಯಾವುದೇ ರೀತಿ ನಿಮಗೆ ಇಲ್ಲಿ ಕಾಪಿರೈಟ್ ಇಶ್ಯೂ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನಾನು ಮಾಡ್ತೀನಿ ಗೊತ್ತಾ, ಇವಾಗ ಇಲ್ಲಿಂದ ಬಂದು ಸಿಂಪ್ಲಿ ಮೂಡ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿಂದ ನಾನು ಹ್ಯಾಪಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಇಷ್ಟಾಂತರ ಸಿಂಪ್ಲಿ ನಾನು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಇವಾಗ ಯಾವ್ದು ಇಷ್ಟ ಅನ್ಸುತ್ತಲ್ಲ ಆ ಮ್ಯೂಸಿಕ್ ಅನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಮ್ಯೂಸಿಕ್ ಇಷ್ಟ ಆಗುತ್ತಲ್ಲ ಅದನ್ನೇ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಒಂದು ಎಕ್ಸಾಂಪಲ್ಗೋಸ್ಕರ ನಾನು ಒಂದು ಮ್ಯೂಸಿಕ್ ಅನ್ನ ತಗೋತಿದ್ದೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾನು ಇದೇ ಮ್ಯೂಸಿಕ್ ಅನ್ನು ತಗೋತಿದ್ದೀನಿ. ಇಂದ ಫ್ರೆಂಡ್ಸ್ ಇವಾಗ ಅದನ್ನ ಸಿಂಪ್ಲಿ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಇದು ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಮತ್ತೆ ಎಡಿಟಿಂಗ್ ಸಾಫ್ಟ್ವೇರ್ ಬರ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಡೌನ್ಲೋಡ್ ಮಾಡ್ಕೊಟ್ಟಿರುವಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಇದರಲ್ಲಿ ಆಡ್ ಮಾಡ್ತೀನಿ, ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ನಾನು ರೀತಿ ಇದನ್ನ ಆಡ್ ಮಾಡ್ತೀನಿ. ಓಕೆ, ಸ್ವಲ್ಪ ಇದರ ವ್ಯಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀನಿ. ಸಪೋಸ್ ಫ್ರೆಂಡ್ಸ್ ನೀವು ವೈಸರ್ ಕೊಟ್ಟಿದ್ರೆ ಇದರ ವ್ಯಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ನೀವು ವೈಸರ್ ಯಾವುದೇ ರೀತಿ ಕೊಟ್ಟಿಲ್ಲ ಅಂದ್ರೆ ನೀವು ಹಾಗೆ ಸ್ವಲ್ಪ ಕಡಿಮೆ ಮಾಡಿ ಬಿಡಬಹುದು. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಸಿಂಪಲ್ ಫ್ರೆಂಡ್ಸ್ ಇಷ್ಟೇ ಇರೋದು. ನೋಡಿ ಫ್ರೆಂಡ್ಸ್ ಎಷ್ಟು ನಿಮಗೆ ಟೈಮ್ ಬೇಕಾಗುತ್ತೆ ಅಂತ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ. ಹಾರ್ಡ್ಲಿ ಫ್ರೆಂಡ್ 10 ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಅದನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ಮದು ವಿಡಿಯೋ ಎಕ್ಸ್ಪೋರ್ಟ್ ಆಗಿದೆ. ಎಕ್ಸ್ಪೋರ್ಟ್ ಆದ ನಂತರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಬನ್ನಿ, ಯೂಟ್ಯೂಬ್ ಚಾನಲ್ ಬಂದು ಸಿಂಪ್ಲಿ ಇದನ್ನ ಅಪ್ಲೋಡ್ ಮಾಡಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬನ್ನಿ, ಕೆಳಗಡೆ ಬಂದ ನಂತರ ಇಲ್ಲಿ ಫ್ರೆಂಡ್ಸ್ ನಿಮಗೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತಾನೆ ಸೆಲೆಕ್ಟ್ ಮಾಡಿ. ಓಕೆ, ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ಇಲ್ಲಿ ನಿಮಗೆ ಟ್ಯಾಗ್ಸ್ ಗಳನ್ನ ಕೊಡಬೇಕಾಗುತ್ತೆ. ಶೋ ಮೋರ್ ಅಲ್ಲಿ ಬನ್ನಿ, ಇಲ್ಲಿಂದ ಬಂದು ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ಟ್ಯಾಗ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ
ಗೇಮ್ ಅಂತ ಕೊಡ್ತಿದ್ದೀನಿ. ಈ ರೀತಿ ಫ್ರೆಂಡ್ಸ್ ನಿಮಗೆ ಹಲವಾರು ಟ್ಯಾಕ್ಸ್ ಗಳನ್ನ ಕೊಡಬೇಕಾಗುತ್ತೆ. ಪ್ಲೇಯಿಂಗ್ ಗೇಮ್ ಅಂತ ಕೊಡಬಹುದು. ಓಕೆ, ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿ ಪ್ಲೇಯಿಂಗ್ ಗೇಮ್ ಅಂತ ಕೊಡ್ತಿದ್ದೀನಿ. ಸೊ ಇಲ್ಲಿ ನಿಮಗೆ ಗೇಮ್ ಹೆಸರನ್ನ ಕೂಡ ಕೊಡಬಹುದು. ಆ ಗೇಮ್ ಹೆಸರು ಕೊಡಿ, ಅನಂತರ ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರು ಕೊಡಿ. ಇಷ್ಟ ಅಂತ ಫ್ರೆಂಡ್ಸ್ ಸಿಂಪ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಿದೆ. ಸೊ ಇಲ್ಲಿ ನೀವು ವಾಯ್ಸ್ ಬೇರೆ ಕೊಡ್ತಿದ್ರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿರ್ತೀರ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಷ್ಟ ಅಂತ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ಸಿಂಪ್ಲಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಇವಾಗ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ನೋಡೋಕ್ಕೆ ಸಿಗೋದಿಲ್ಲ, ಯಾಕಂದ್ರೆ ಇಲ್ಲಿ ಟಿಕ್ ಮಾರ್ಕ್ ಬಂದಿದೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಈ ರೀತಿ ನೀವು ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ನಿಮ್ದು ಯೂಟ್ಯೂಬ್ ಚಾನಲ್ 110% ಮಾನಿಟೈಸೇಷನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ವಾಯ್ಸ್ ಅನ್ನ ಕೊಡಬೇಕಾಗುತ್ತೆ. ಇದನ್ನ ಫ್ರೆಂಡ್ಸ್ ನೀವು ಮರೆಯೋಕೆ ಹೋಗಬೇಡಿ. ಫ್ಯೂಚರಲ್ಲಿ ನಿಮಗೆ ಸೆಕ್ಯೂರ್ ಆಗಿರಬೇಕು, ನಿಮಗೆ ಲಾಂಗ್ ಟರ್ಮ್ ವರೆಗೂ ನೀವು ವರ್ಕ್ ಮಾಡಬೇಕು ಅಂದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ವಾಯ್ಸ್ ಅನ್ನು ಕೊಡೋದನ್ನ ಮರೆಯೋಕೆ ಹೋಗಬೇಡಿ. ಓಕೆ, ಸೊ ನೋಡ್ತಾ ಇರಬಹುದು ಇಷ್ಟ ಇದೆ ಫ್ರೆಂಡ್ಸ್. ಇಷ್ಟ ಅಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ಇದನ್ನ ಅಪ್ಲೋಡ್ ಮಾಡಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಮೊದಲಿಗೆ ಥಂಬ್ನೇಲ್ ಅನ್ನ ಕೊಡಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಥಂಬ್ನೇಲ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ದು ಗೇಮ್ ಅಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ, ಯಾವ್ದು ಇಂಟ್ರೆಸ್ಟಿಂಗ್ ನಿಮಗೆ ಪೋರ್ಷನ್ ಅನ್ಸುತ್ತಲ್ಲ, ಅದನ್ನ ಫ್ರೆಂಡ್ಸ್ ನೀವು ಸಿಂಪ್ಲಿ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಾನು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನನಗೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಇದನ್ನ ಸಿಂಪ್ಲಿ ಸ್ಕ್ರೀನ್ ಶಾಟ್ ಅನ್ನು ತಗೋತಿದ್ದೀನಿ. ಓಕೆ, ಇಷ್ಟು ಪೋರ್ಷನ್ ಫ್ರೆಂಡ್ಸ್ ನಾನು ಇವಾಗ ಸಿಂಪ್ಲಿ ಸ್ಕ್ರೀನ್ ಶಾಟ್ ತಗೋತಿದ್ದೀನಿ. ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನಾಗುತ್ತೆ, ಕ್ಯಾನ್ವಾ ಆಪ್ ಅನ್ನು ಯೂಸ್ ಮಾಡಬಹುದು. ನಿಮ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಫ್ರೀಲಿ. ಕ್ಯಾನ್ವಾ ಆಪ್ ಮೂಲಕ ನೀವು ಥಂಬ್ನೇಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಕ್ಯಾನ್ವಾನ ಓಪನ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಾನು ಕ್ಯಾನ್ವಾ ಆಪ್ ಅನ್ನು ಓಪನ್ ಮಾಡಿದ್ದೀನಿ. ಸಿಂಪ್ಲಿ ನಲ್ಲಿ ಯೂಟ್ಯೂಬ್ ಥಂಬ್ನೇಲ್ಸ್ ಅನ್ನ ಬಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ತಗೊಂಡಿರುವಂತಹ ಸ್ಕ್ರೀನ್ ಶಾಟ್ ಅನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ನಿಮಗೆ ಅಪ್ಲೋಡ್ ಸೆಕ್ಷನ್ ನೋಡೋಕೆ ಸಿಗುತ್ತೆ. ಇಲ್ಲಿ ಬಂದ ನಂತರ ಫ್ರೆಂಡ್ಸ್ ಸಿಂಪ್ಲಿ ಅಪ್ಲೋಡ್ ಫೈಲ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನಾನು ಸ್ಕ್ರೀನ್ ಶಾಟ್ ತಗೊಂಡಿದೆ, ಅದನ್ನ ಫ್ರೆಂಡ್ಸ್ ನಾನು ಸಿಂಪ್ಲಿ ಇಂದ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಸಿಂಪ್ಲಿ ನಾನು ಸ್ವಲ್ಪ ಸ್ಕ್ರೀನ್ ಸೈಜ್ ಅನ್ನ ದೊಡ್ಡದು ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಇದ್ರೆ ನೀವು ಅದನ್ನ ಬರಿಬಹುದು. ಓಕೆ, ಸೊ ಸಿಂಪಲ್ ಫ್ರೆಂಡ್ಸ್ ನಿಮಗೆ ಟೆಕ್ಸ್ಟ್ ಅಲ್ಲಿ ಬರ್ತೀನಿ. ಟೆಕ್ಸ್ಟ್ ಅಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು, ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ ಇವಾಗ. ಸೊ ಟೈಟಲ್ ಫ್ರೆಂಡ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ವಲ್ಪ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನ್ಸುತ್ತೆ ಆ ರೀತಿ ಇಲ್ಲಿಂದ ಟೈಟಲ್ ನ ಕೊಡಿ. ಓಕೆ, ನೋಡ್ತಾ ಇರಬಹುದು ಈ ರೀತಿ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಕಲರ್ ನಿಮಗೆ ಚೇಂಜ್ ಮಾಡಬೇಕು ಅಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿಂದ ಬಂದು ನೀವು ಇದರ ಕಲರ್ ಕೂಡ ಚೇಂಜ್ ಮಾಡಬಹುದು. ಓಕೆ, ಇಲ್ಲಿ ನಿಮ್ಗೆ ವೈಟ್ ಬೇಕಾದ್ರೆ ವೈಟ್ ಕೊಡಿ, ಬ್ಲಾಕ್ ಬೇಕಾದ್ರೆ ಬ್ಲಾಕ್ ಕೊಡಿ. ಓಕೆ, ಸೊ ನೋಡ್ತಾ ಇರಬಹುದು ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತಲ್ಲ ಆ ಕಲರ್ ನ ಫ್ರೆಂಡ್ಸ್ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇವಾಗ ಇದೇ ಕಲರ್ ಬಿಡ್ತೀನಿ. ಇಷ್ಟ ಅಂತ ಸಿಂಪ್ಲಿ ಫ್ರೆಂಡ್ಸ್ ಅನ್ನ ಶೇರ್ ಮೇಲೆ ಬಂದು ಇಲ್ಲಿ ಆಪ್ಷನ್ ಇದೆ ನಿಮಗೆ ಶೇರ್ ಅಂತ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಡೌನ್ಲೋಡ್ ಅಂತ ಇದೀನಿ. ಸೊ ಇವಾಗ ಫ್ರೆಂಡ್ಸ್ ಇದು ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ಡೌನ್ಲೋಡ್ ಆದ ನಂತರ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಬರಬೇಕಾಗುತ್ತೆ. ಥಂಬ್ನೇಲ್ ಅಂತ ನಿಮಗೆ ಆಪ್ಷನ್ ನೋಡಿ ಸಿಗುತ್ತೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ. ಇಲ್ಲಿ ಬಂದು ಫ್ರೆಂಡ್ಸ್ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಂದ ಡೌನ್ಲೋಡ್ ಮಾಡ್ಕೊಡುವಂತ ಥಂಬ್ನೇಲ್ ಅನ್ನ ಫ್ರೆಂಡ್ಸ್ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಂಪಲ್. ಓಕೆ, ಸೊ ನೋಡ್ತಾ ಇದ್ದೀರಾ ಈ ರೀತಿ ಫ್ರೆಂಡ್ಸ್ ನೀವು ಥಂಬ್ನೇಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ರೈಟ್, ಸೊ ಇಷ್ಟ ಅಂತ ಫ್ರೆಂಡ್ಸ್ ನೀವು ಸಿಂಪ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಸಿಂಪ್ಲಿ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೊಂದು ವಿಡಿಯೋ ಪಬ್ಲಿಕ್ ಆಗುತ್ತೆ, ಜನರಿಗೆ ಕಾಣಿಸೋಕೆ ಶುರು ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಜನ ಈ ರೀತಿ ಕೆಲಸ ಮಾಡ್ತಾರೆ ಅಂತ. ಇವ್ರು ಕೂಡ ಚಾನಲ್ ನೋಡಿ ಫ್ರೆಂಡ್ಸ್, ಇವರು ಇದೇ ರೀತಿ ಕೆಲಸನ ಮಾಡಿ 1.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಪಡೆದಿದ್ದಾರೆ. ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಹಲವಾರು ಚಾನಲ್ಸ್ ಗಳು ನೋಡೋಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರಿಗೆ ಅರ್ನಿಂಗ್ ಆಗ್ತಿದೆ ಅಂದಮೇಲೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೂ ಕೂಡ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಡೈಲಿ ಒಂದು 3 ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿ ಪ್ರತಿಯೊಂದು ವಿಡಿಯೋ ಮೇಲೆ 1,000 ವ್ಯೂಸ್ ಬಂದರೂ ಕೂಡ ಫ್ರೆಂಡ್ಸ್ ನಿಮ್ಮಿಂದ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು ಇನಿಷಿಯಲ್ ಸ್ಟೇಜ್ ಅಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ವರ್ಕ್ ಮಾಡಿ. ನಾನು ನಿಮಗೆ ಐಡಿಯಾನ ಹೇಳಿದ್ದೀನಿ. ಸೊ ಜನ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ, ಅವ್ರಿಗೆ ಯಾವ್ದು ರಿಸಲ್ಟ್ ತಂದು ಕೊಡ್ತಿದೆ, ಅದೇ ಮೆಥಡ್ ಅನ್ನ ಫ್ರೆಂಡ್ಸ್ ಅದೇ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವಾಗ ಫ್ರೆಂಡ್ಸ್ ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರ ಮೇಲೆ ನೀವು ವರ್ಕ್ ಮಾಡ್ತಿರೋ ಇಲ್ವೋ ಅಂತ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.